ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇನ್ಸ್ಪೆಕ್ಟರ್ ಸರ್, ಇವ್ನು ನನ್ನ ತಂಗಿಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾನೆ ಸರ್. ಇವನಿಗೆ ಶಿಕ್ಷೆ ಆಗ್ಬೇಕು ಸರ್. ಇವನ್ ಹಿಂದೆ ಅದೆಂತ ದೊಡ್ಡ ವ್ಯಕ್ತಿ ಇದ್ರು ಅವ್ರಿಗೂ ಶಿಕ್ಷೆ ಆಗ್ಬೇಕು ಸರ್. ಇವನಿಂದಾಗಿ ನನ್ನ ತಂಗಿ ಮಾಡ್ದಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಂಗಾಗಿದೆ ಸರ್. ಬನ್ರಿ. ಇರಯ್ಯ, ಎಲ್ಲಿ ತನಕ ಬಂದಿದ್ದೀನಿ ಬಾ ಅಂತಾನೆ. ಸ್ಟೇಷನ್ ಬಾಗ್ಲಕ್ ಬಂದವನ್ಗೆ ಒಳಗೆ ಹೋಗೋದು ಗೊತ್ತಾಗೋದಿಲ್ವಾ? ಸರ್, ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನ್ನನ್ನು ಅರೆಸ್ಟ್ ಮಾಡಿಸಿದ್ದೀರಿ. ನನ್ನ ಯಾಕೆ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಕರೆಸಿದ್ದೀರಿ? ನಾನು ಆ ಥರ ಸಮಾಜ ಬಾಹಿರ ಕೃತ್ಯಗಳನ್ನು ಯಾವುದು ಮಾಡದೇ ಇಲ್ಲ ಸರ್ ನಾನು. ರೀ ಸ್ವಾಮಿ, ಸುಮ್ಮನೆ ಯಾಕೆ ಎಗರಾಡ್ತಾ ಇದ್ದೀರಾ? ಸುಮ್ಮನೆ ನಿಂತ್ಕೊಳ್ರಿ. ರಾಧಿಕಾ, ಇವರೇನಾ ನೀವು ಹೇಳಿದ್ ಕರಿಯಪ್ಪ? ಹೌದು ಸರ್. ಯಮನ ರೂಪದಲ್ಲಿ ನನ್ ಸುತ್ತಾನೆ ಸುತ್ತಾ ಇರೋ ವ್ಯಕ್ತಿ ಇವರೇ, ನಮ್ ದೊಡ್ಡಪ್ಪ. ವೈಭವ್ ಹಿಂದೆ ಇವರೇ ಇರ್ಬೋದು ಅಂತ ಸ್ಟ್ರಾಂಗ್ ಆಗಿ ನನ್ಗೆ ಇವ್ರ ಮೇಲೆ ಡೌಟ್ ಇದೆ. ರಾಧಿಕಾ, ಯಾಕಮ್ಮ ನಿನಗೆ ನನ್ನ ಮೇಲೆ ಅಷ್ಟೊಂದು ಕೋಪ? ಅನಘನ್ ಮದ್ವೆ ನಿಲ್ಲಿಸ್ಬೇಕು ಅಂತ ನೀನು ಏನೇನೆಲ್ಲಾ ಪ್ಲಾನ್ ಮಾಡ್ತಾ ಇದ್ಯಾ ನೋಡು. ನಾನು ಅಷ್ಟೆಲ್ಲ ಹೇಳಿದ್ರು ನಿನಗೆ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ಅಂಥದ್ದೇನ ನ್ಯಾಯ ಮಾಡಿದ್ದೀನಿ ರಾಧಿಕಾ ನಾನು ನಿನಗೆ? ನಾನು ನಿಮ್ಮ ದೊಡ್ಡಪ್ಪ, ನಿಮ್ಮ ಅಪ್ಪನ ರಕ್ತ ಹಂಚ್ಕೊಂಡು ಹುಟ್ಟಿರೋನು. ಇನ್ನೂ ಹೇಳಬೇಕು ಅಂದ್ರೆ ನೀನು ನನ್ನ ರಕ್ತಾನೇ. ಈ ಅಪ್ಪ ಶುರು ಮಾಡ್ದ ರಕ್ತ ಮಾಂಸ ಅಂತ ಸೆಂಟಿಮೆಂಟ್ ಡೈಲಾಗ್ನ. ನಿನಗೆ ನನ್ನ ಮೇಲೆ ಕೋಪ ಇದ್ರೆ ನೀನು ಮನಸ್ಸೋ ಇಚ್ಛೆ ಬೈದ್ಬಿಡು. ಬೇಕಿದ್ರೆ ಒಂದು 4 ಕೆಟ್ಟ ಹೊಡೆದ್ಬಿಡು. ಆದ್ರೆ ನನ್ನ ಮಗಳ ಮದ್ವೆ ಮಾತ್ರ ನಿಲ್ಲಿಸ್ಬೇಡ. ಅದು ತುಂಬಾ ದೊಡ್ಡ ಪಾಪ. ರೀ ಸುಮ್ಮನೆ ನಿಂತ್ಕೊಳ್ರಿ. ರೀ ನಾಗೇಶ್ ಸರ್, ಇವ್ರ ಸ್ಟೇಟ್ಮೆಂಟ್ ತಗೊಂಡು ಕೋರ್ಟ್ ಪ್ರೊಡ್ಯೂಸ್ ಮಾಡಕ್ಕೆ ಎಲ್ಲ ರೆಡಿ ಮಾಡ್ರಿ. ಓಕೆ ಸರ್. ರೀ ನಿಮ್ಗೇನು ಆಗಿಲ್ಲ ತಾನೆ? ಆರಾಮಾಗಿದ್ದೀರಾ ತಾನೆ? ಇಷ್ಟೊತ್ತು ಏನೂ ಆಗಿಲ್ಲ ದೊಡ್ಡಮ್ಮ, ಇನ್ ಮುಂದೆ ಆಗತ್ತೆ. ಲೇ ರಾಧಿಕಾ, ನಾವ್ ನಿನಗೆ ಏನೇ ಅನ್ಯಾಯ ಮಾಡಿದೀವಿ? ಯಾಕೆ ನಮ್ ನೆಮ್ಮದಿನ ಹಾಳು ಮಾಡ್ತಿದ್ಯಾ? ನಮ್ಮ ಅಳಿಯಂದ್ರನ್ನ ಮರಳು ಮಾಡಿ ನಿನ್ ಕಡೆ ಎಳ್ಕೊಳ್ಳೋ ಹಾಗೆ ಮಾಡಿ ನಮ್ ಮಗಳ ಮದ್ವೆ ನಿಲ್ಸಕ್ ಟ್ರೈ ಮಾಡ್ತಿದ್ಯಲ್ಲ, ಅದು ತಪ್ಪಲ್ವೇನೆ? ಸರ್, ನನಗೆ ಇವ್ರ ಮೇಲೂ ಡೌಟ್ ಇದೆ ಸರ್. ಲೇಡಿ ಕಾನ್ಸ್ಟೇಬಲ್ಗೆ ಹೇಳಿ ನಿಮ್ ಭಾಷೆಯಲ್ಲಿ ವಿಚಾರಿಸ್ಕೊಳ್ಳಿ, ಆಗ ಸತ್ಯ ಹೊರಗೆ ಬರುತ್ತೆ. ಲೋ ಕಾಶಿ, ರಾಧಿಕಾ ಏನೋ ಬುದ್ಧಿ ಇಲ್ಲದೆ ಹಿಂಗೆ ಆಡ್ತಾ ಇದ್ದಾಳೆ. ಅಣ್ಣ ಆದವ್ ನೀನು ಇವಳಿಗೆ 4 ಮಾತು ಬುದ್ಧಿ ಹೇಳೋದ್ಬಿಟ್ಟು ನೀನು ಇಲ್ಲಿ ನಿಂತ್ಕೊಂಡು ಮಜಾ ತಗೋತಾ ಇದ್ಯಾ? ಕಾಶಿ ಅಣ್ಣ ಇವಾಗ ಮಾತಾಡಲ್ಲ. ಅವನಿಗೆ ಇತ್ತೀಚೆಗೆ ನೀವೇನು, ನಿಮ್ ಬುದ್ಧಿ ಏನು ಅಂತ ರಿಯಲೈಸ್ ಆಗ್ತಾ ಇದೆ. ಅಣ್ಣ, ನಾನು ಹೇಳ್ತಿರೋದು ಸರಿ ತಾನೆ? ರಾಧಿಕಾ, ನೀನ್ ಸ್ವಲ್ಪ ಸುಮ್ಮನೆ ಇರು. ಸರ್, ಈ ರಾಧಿಕಾ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಸರ್. ಈ ವೈಭವ್ ಯಾರು ಅಂತ ನನಗೆ ಖಂಡಿತ ಗೊತ್ತಿಲ್ಲ ಸರ್. ರಾಧಿಕಾ ನನ್ನ ಹೆಂಡತಿ ಅಂತ ಹೇಳ್ಕೊಂಡು ಇವಳು ಮನೆಗೆ ಇವನು ಮೊದಲನೇ ಸಲ ಬಂದಾಗ್ಲೇ ನಾನು ನೋಡಿದ್ದು. ಅಯ್ಯೋಯ್ಯೋ ಸರ್, ಸುಳ್ಳು ಹೇಳ್ತಿದಾರೆ ಸರ್ ಇವರು. ಏಯ್, ಯಾರು ಸುಳ್ಳು ಹೇಳ್ತಿರೋದು? ಕಪಾಳಕ್ಕೆ 4 ಬಿಟ್ರೆ ಏನ್ರಿ ಮಾಡ್ತೀರಾ? ಹೊಡಿತೀರಾ? ಹೊಡಿರಿ. ಸ್ಟಾಪ್ ಇಟ್. ಇದನ್ನೇನ್ ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ದೀರಾ? ನಿಮ್ ಮನೆ ಅನ್ಕೊಂಡಿದ್ದೀರಾ? ಸುಮ್ನೆ ಇದ್ರೆ ಸರಿ. ಹೀಗೆ ಮಾಡ್ತಾ ಇದ್ರೆ ನಿಮ್ಮನ್ನು ಒಳಗಡೆ ಹಾಕ್ಬೇಕಾಗುತ್ತೆ. ಸರ್, ನೀವು ಟೈಮ್ ವೇಸ್ಟ್ ಮಾಡದೆ ನಿಮ್ಮ ಸ್ಟೈಲಲ್ಲಿ ನೀವು ಇವ್ರನ್ನ ವಿಚಾರಿಸಿ ಸರ್. ಇಲ್ಲ ಅಂದ್ರೆ ಈ ಗಂಡ ಹೆಂಡತಿ ಸೇರ್ಕೊಂಡು ಏನಾದ್ರೂ ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ. ಏನ್ ಚಿರಂತ್ ನೀವು ನಮ್ಮ ಮನೆಗೆ ಬರೋ ಅಳಿಯಂದ್ರ ತರ ಮಾತಾಡ್ತಾ ಇದ್ದೀರಾ ನೀವು? ಇವಳ ಜೊತೆ ಸೇರ್ಕೊಂಡು ನನ್ನನ್ನ ಶತ್ರು ತರ ನೋಡ್ತಾ ಇದ್ದೀರಾ ನೀವು? ನೋಡಿ, ಯಾರೇ ತಪ್ಪು ಮಾಡಿದ್ರು ಅವ್ರು ನನ್ನ ಶತ್ರುನೇ. ರೀ ಕರಿಯಪ್ಪ, ಇವನು ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ? ಸರ್, ಸ್ವಲ್ಪ ನೀವು ಇವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡಿ ಸರ್. ಸೊಸೈಟಿಯಲ್ಲಿ ಇವ್ರಿಗೊಂದು ದೊಡ್ಡ ಪ್ರೆಸ್ಟೀಜ್ ಇದೆ ಸರ್. ಅದೆಂತ ಪ್ರೆಸ್ಟೀಜ್ ಇದೆ ರೀ? ಇನ್ನೊಬ್ರು ಜೀವನನ ಹಾಳು ಮಾಡೋ ಪ್ರೆಸ್ಟೀಜಾ? ಸರ್, ಒಬ್ಬ ನಿರಪರಾಧಿನ ಕರ್ಕೊಂಡ್ ಬಂದು ಅವ್ರಿಗೆ ಅನ್ಯಾಯ ಮಾಡಕ್ ನೋಡ್ತಿದ್ದೀರಲ್ಲ, ಅದನ್ನ ದೇವ್ರು ಕೂಡ ಮೆಚ್ಚಲ್ಲ ಸರ್.
ಇವ್ರು ಹೇಳಿದ ಥರನೇ ನಿಮ್ದು ಯಾಕೋ ಜಾಸ್ತಿ ಆಗ್ತಾ ಇದೆ ಕಣ್ರಿ. ಲೇಡಿ ಕಾನ್ಸ್ಟೇಬಲ್ನ ಕರೆಸಿ ನಿಮ್ಮನ್ನ ಒಳಗಡೆ ಕಳಿಸಿ ಬೆಂಡೆತ ಕೇಳಬೇಕು. ಸರ್ 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 ಒಂದೇ ಒಂದು ನಿಮಿಷ ಸರ್. ಏ ಕಮ್ಲು, ದಯವಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮನೆ ಇರೇ. ಸರ್, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ತೀನಿ. ಅದನ್ನ ಕೇಳಿದ ಮೇಲೆ ನೀವು ಯಾರು ಅಪರಾಧಿ ಅಂತ ಡಿಸೈಡ್ ಮಾಡಿ ಸರ್. ಸರ್, ನನ್ನ ಮಗಳಿಗೂ ಚಿರಂತವ್ರಿಗೂ ಮದುವೆ ಫಿಕ್ಸ್ ಆಗಿದೆ ಸರ್. ಆದ್ರೆ ಈ ರಾಧಿಕಂಗೆ ನಮ್ಮ ಅಳಿಯಂದ್ರ ಮೇಲೆ ಏನೋ ಇದೆ. ಕಾರಣ ಇಷ್ಟೇ, ಇವರು ಶ್ರೀಮಂತರು ಮನೆ ಹುಡುಗ, ಇವಳು ಕಷ್ಟಪಡ್ತಾ ಇರೋ ಹುಡುಗಿ. ನನ್ನ ಮಗಳು ಮದುವೆ ನಿಲ್ಲಿಸಿ ಇವ್ರನ್ನ ಮದುವೆ ಮಾಡ್ಕೊಂಡ್ರೆ ಲೈಫ್ ಪೂರ್ತಿ ಜಾಮ್ ಜಾಮ್ ಇರಬಹುದಲ್ಲ ಅಂತ ಇವಳು ಪ್ಲಾನ್. ಅದಕ್ಕೆ ನನ್ನನ್ನ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತು ಹಾಗೆ ಮಾಡಿದಾಳೆ. ಅಲ್ಲ ಇನ್ಸ್ಪೆಕ್ಟ್ರೆ, ಚಿಕ್ಕ ಹುಡುಗಿ ಏನೋ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನೀವು ಇದನ್ನ ನಂಬಿ ಸೊಸೈಟಿಯಲ್ಲಿ ಮರ್ಯಾದೆಯಿಂದ ಬದುಕ್ತಾ ಇರೋ ನನ್ನನ್ನ ಇಲ್ಲಿಗೆ ಕರ್ಕೊಂಡು ಬಂದು ಒಳ್ಳೆ ಅಪರಾಧಿ ತರ ಟ್ರೀಟ್ ಮಾಡ್ತಾ ಇದ್ದೀರಲ್ಲ, ಇದು ಸರಿನಾ? ಸರ್, ನನ್ನ ಇನ್ಫ್ಲೂಯೆನ್ಸ್ ಎಷ್ಟಿದೆ ಅಂತ ತೋರಿಸೋದಕ್ಕೆ ನನಗೆ ಒಂದೇ ಒಂದು ಸೆಕೆಂಡ್ ಸಾಕು. ಆದ್ರೆ ಇರ್ಲಿ ಬಿಡು ಅಂತ ನಾನು ಸುಮ್ಮನೆ ಇದ್ದೀನಿ. ಯಾರಿಗ್ರಿ ಇನ್ಫ್ಲುಯೆನ್ಸ್ ತೋರಿಸ್ತೀರಾ? ನೀವಾ? ನನಗೆ ಏನ್ರಿ ಇನ್ಫ್ಲುಯೆನ್ಸ್ ಇದೆ ನಿಮ್ಗೆ? ಕಮಿಷನರ್ ಹತ್ರ ಹೋಗ್ತೀರಾ ಇಲ್ಲ CM ಹತ್ರ ಹೋಗ್ತೀರಾ? ಅದೆಲ್ಲಿಗಾದ್ರೂ ಹೋಗಿ ಒಂದ್ ಹೆಣ್ಣಿನ ಮೇಲೆ ಕಳಂಕ ಹೊರಿಸ್ತಾರೋ ನಿಮ್ ಮೇಲೆ ಆಕ್ಷನ್ ತಗೊಳಕ್ ಹೇಳ್ತಾರೆ. ಸರ್, ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಸರ್ ನನ್ನ ಇಲ್ಲಿವರೆಗೂ ಕರ್ಸಿದ್ರಿ? ನೋಡ್ರಿ, ಮಾತಾಡಿ ಮಾತಾಡಿ ನಮ್ ಟೈಮ್ ವೇಸ್ಟ್ ಮಾಡಬೇಡಿ. ಸುಳ್ಳು ಸರ್ಟಿಫಿಕೇಟ್ನ ತೋರಿಸಿ ರಾಧಿಕಾ ನನ್ನ ಹೆಂಡತಿ ಅಂತ ಇವನು ಟಾರ್ಚರ್ ಕೊಡ್ತಾ ಇದ್ದಾನೆ. ಇದರಿಂದ ನೀವು ಇದ್ದೀರಾ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ. ಸತ್ಯ ಏನು ಅಂತ ಹೇಳಿದ್ರೆ ನಿಮ್ಗೆ ಒಳ್ಳೇದು. ಸರ್, ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸರ್, ಇವನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ. ಸುಳ್ಳು. ಯಾವ್ದು ಸುಳ್ಳು? ಅಲ್ಲ, ಮಾವ ಆಗೋರ್ಗೆ ಹೀಗೆಲ್ಲ ಅವಮಾನ ಮಾಡ್ತಾ ಇದ್ರಲ್ಲ, ಮನುಷ್ಯರು ನೀವು? ನಾಚಿಕೆ ಆಗಲ್ವಾ ನಿಮ್ಗೆ? ಅಯ್ಯೋ ಕಮಲು, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇಲ್ಲಾಂದ್ರೆ ನೀನ್ ಹೊರಗಡೆ ಹೋಗು. ಯೋ ಕರಿಯಪ್ಪ, ಮರ್ಯಾದಿಂದ ಸತ್ಯ ಏನು ಅಂತ ಬಾಯ್ಬಿಡು, ಇಲ್ಲ ಇವನು ಕೊಟ್ಟಿರೋ ಟ್ರೀಟ್ಮೆಂಟೇ ನಿನಗೂ ಕೊಡ್ಬೇಕಾಗುತ್ತೆ. ಸರ್, ನಾನು ಎಷ್ಟು ಸಲ ಹೇಳಿ ಸರ್, ಅವತ್ತೇ ಇವನನ್ನು ಮೊದಲು ಇವ್ರ ಮನೇಲಿ ನೋಡಿದ್ ನಾನು. ಅದಕ್ಕಿಂತ ಮುಂಚೆ ನಾನು ಒಂದ್ಸಲನೂ ಇವನು ನೋಡಿಲ್ಲ. ಒಳ್ಳೆ ಮಾತಲ್ಲಿ ಕೇಳಿದ್ರೆ ನೀನ್ ಬಾಯ್ ಬಿಡಲ್ಲ ಅನ್ಸುತ್ತೆ. ನಮ್ ಸ್ಟೈಲಲ್ಲೇ ವಿಚಾರಿಸ್ಬೇಕು. ಹೋಗ ಅವ್ನ್ ಪಕ್ಕ ಕೂತ್ಕೋ. ಯಾರು, ನಾನಾ? ಹಾ, ನಿನ್ಗೆ ಹೇಳಿದ್ದು. ಹೋಗ್ ಕೂತ್ಕೋ. ಕೂತ್ಕೊಂತೀಯ ಇಲ್ಲ? ಇಲ್ಲ ಇಲ್ಲ, ಆಯ್ತು ಆಯ್ತು. ಏನ್ ನಮಗೆ ನೆಲದ ಮೇಲೆ ಕೂತ್ಕೊಳ್ಳೋದಕ್ ಬರೋದೇ ಇಲ್ವಾ? ಏನ್ ಮನುಷ್ಯನಯ್ಯ ನೀನು? ನನಗೂ ನಿನಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳಿ ಸಾಯಿ. ಏನ್ ದೊಡ್ಡ ಮಾವ ನೀವು? ಇವಾಗ ನಾನ್ ನಿಮ್ಮಿಬ್ರಿಗೂ ಪ್ರಶ್ನೆ ಕೇಳ್ತೀನಿ, ನೀವು ಸತ್ಯನೇ ಹೇಳ್ಬೇಕು. ಸುಳ್ಳು ಹೇಳಿದ್ರೆ ಈ ಲಾಟಿಯಿಂದ ಚರ್ಮ ಸುಲಿಯೋ ಹಂಗ್ ಬಾರಿಸ್ತೀನಿ. ಸರ್, ಒಬ್ಬ ದೊಡ್ಡ ಮನುಷ್ಯನ ಕರ್ಕೊಂಡ್ಬಂದು ನೀವು ಹೀಗೆ ನಡ್ಸ್ಕೊತಾ ಇರೋದು ತುಂಬಾ ತಪ್ಪು ಸರ್. ದೊಡ್ಡ ಮನುಷ್ಯನ? ಯಾರ್ರೀ? ಒಳ್ಳೊಳ್ಳೆ ಬಟ್ಟೆ ಹಾಕಿದ ತಕ್ಷಣ ಅವ್ನ್ ದೊಡ್ಡ ಮನುಷ್ಯ ಆಗೋದಿಲ್ಲ. ದೊಡ್ಡತನದಿಂದ ನಡ್ಕೊತಾನ ನೋಡ್ರಿ, ಅವನು ನಿಜವಾದ ದೊಡ್ಡ ಮನುಷ್ಯ ಆಗ್ತಾನೆ. ಇವಾಗ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟು ಜೈಲ್ಗೆ ಹೋಗೋ ದಾರಿ ನೋಡ್ರಿ.